ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪೂರ್ಣಿಮಾ ನವನೀತ್. ಇವತ್ತೊಂದು ಡಾಬಾ ಸ್ಟೈಲ್ ಆದಂಥ ಕಿಚಡಿ ಮಾಡ್ತಾಯಿದ್ದೀನಿ. ಸೊ ಇದಕ್ಕೆ ಬೇಕಾಗಿರೋದು 1/4 ಕಪ್ಪು ತೊಗರಿಬೇಳೆ, ಅದಕ್ಕಿಂತ ಕಮ್ಮಿ ಮಸೂರ್ ದಾಲ್ ತೊಗೊಂಡಿದ್ದೀನಿ. ನೋಡಿ, ಮಸೂರ್ ದಾಲ್ ನಾರ್ತ್ ಸೈಡಲ್ಲಿ ತುಂಬ ಯೂಸ್ ಮಾಡ್ತಾರೆ, ಪ್ರೋಟೀನ್ ರಿಚ್ ಇರೋಂಥದ್ದು. ಮತ್ತು ಇದಕ್ಕೆ 1 ಟೇಬಲ್ ಸ್ಪೂನ್ ಕಡಲೆಬೇಳೆ ಹಾಕ್ತಾಯಿದ್ದೀನಿ, ಮತ್ತು 1 ಟೇಬಲ್ ಸ್ಪೂನ್ ಹೆಸರು ಬೇಳೆ ನಾನು ಹಾಕ್ತಾಯಿದ್ದೀನಿ. ಸೊ ಇಷ್ಟು ಇಂಗ್ರೀಡಿಯೆಂಟ್ಸು ಪ್ರೋಟೀನ್ ರಿಚ್ ಫುಡ್ ಆದಂಥ ದಾಲ್ ಕಿಚಡಿ ಡಾಬಾ ಸ್ಟೈಲ್ ಥರ ಮಾಡ್ತಾಯಿದ್ದೀನಿ. ಇದು 4 ಬೇಳೆಗಳನ್ನು ಸುಮಾರು ಒಂದು ಅರ್ಧ ಗಂಟೆಯಿಂದ 1 ಅವರ್ ನೆನೆಸಿಟ್ಕೊಳ್ಳಿ. ಆ ನೆನೆಸಿದಾಗ ಸ್ವಲ್ಪ ಮೆತ್ತಗೆ ಬೇಯುತ್ತೆ, ಆವಾಗ ಇದು ಬೇಳೆಗಳು ಸಿಗಲ್ಲ ತಿನ್ನೋವಾಗ. ಸೊ ನುಣ್ಣಗೆ ಬೆಂದಾಗ ತುಂಬ ಟೇಸ್ಟಿಯಾಗಿರುತ್ತೆ, ಅದು ರಸ ಬಿಟ್ಕೊಳ್ಳುತ್ತಲ್ಲ ಬೇಳೆದು, ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಇದನ್ನು ನಾನು ಈಗ ನೆನೆ ಹಾಕ್ತಾಯಿದ್ದೀನಿ. ಆಲ್ಮೋಸ್ಟ್ ನಾನು ಒಂದು ಟೈಮ್ ಇರೋದ್ರಿಂದ ಒಂದು 2 to 3 ಅವರ್ಸ್ ತುಂಬ ಚೆನ್ನಾಗಿ ನೆನೆಸ್ಕೊಂಡೆ. ಅದಾದಮೇಲೆ ನಾನು ಕುಕ್ಕರ್ಗೆ ಹಾಕ್ಕೊಂಡಿದ್ದೀನಿ. ಕುಕ್ಕರಲ್ಲಿ ಒಂದು 4ರಿಂದ 5 ವಿಜಿಲ್ ಕೂಗಿಸ್ತಾ ಇದ್ದೀನಿ. ಇದರಿಂದ ತುಂಬ ಮೆತ್ತಗೆ ಬೇಯುತ್ತೆ ಅನ್ನೋದು ಒಂದು ಇಂಪಾರ್ಟೆಂಟ್ ಇದರಲ್ಲಿ. ಇದಕ್ಕೆ ಟೊಮೆಟೊ 1 ತೊಗೊಂಡಿದ್ದೀನಿ, ಆಮೇಲೆ ಈರುಳ್ಳಿ 1, ಕೊತ್ತಂಬರಿ ಸೊಪ್ಪು ನಿಮಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ಹಾಕ್ಕೋಬೋದು. ಆಮೇಲೆ ಇದರಲ್ಲಿ ಮೇಯ್ನಾಗಿ ಬಂದುಬಿಟ್ಟು ಪೌಡರ್ಸ್ ಮಾತ್ರ ನಾನು ಯೂಸ್ ಮಾಡ್ತಾ ಇರೋದು, ಯಾವುದೇ ರುಬ್ಬೋದು ಕುಟ್ಟೋದು ಎಲ್ಲ ಇಲ್ಲ ಇದರಲ್ಲಿ. ಇದಕ್ಕೆ ಮೇಯ್ನಾಗಿ ಬೇಕಾಗಿರೋದು ಚಿಲ್ಲಿ ಪೌಡರು. ನಾನು 2 ಟೀ ಸ್ಪೂನ್ ತೊಗೊಂಡಿದ್ದೀನಿ, ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು. ಅರ್ಧ ಚಮಚ ಜೀರಾ ಪೌಡರ್, 1 ಚಮಚ ಧನಿಯಾ ಪೌಡರ್, ಮತ್ತು 1/4 ಚಮಚ ಗರಂ ಮಸಾಲ. ಇದಕ್ಕೆ ನೀವು ಬಾಣಲಿ ಈ ಫ್ರೈಯಿಂಗ್ ಪ್ಯಾನ್ ಥರ ಇಟ್ಕೊಂಡು ಅದರಲ್ಲಿ ಮಾಡಿದ್ರೆ ಸ್ವಲ್ಪ ಟೇಸ್ಟು ಚೆನ್ನಾಗಿ ಬರುತ್ತೆ. ನಮ್ಮ ಮನೇಲಿ ಸ್ವಲ್ಪ ತುಪ್ಪ ಕಮ್ಮಿ ತಿನ್ನೋದ್ರಿಂದ ನಾನು ಎಣ್ಣೆ ತುಪ್ಪ 2 ಮಿಕ್ಸ್ ಮಾಡ್ತಾಯಿದ್ದೀನಿ. ತುಪ್ಪದಲ್ಲಿ ಮಾಡಿದ್ರೇ ಆ್ಯಕ್ಚುಲಿ ಇದು ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಎಣ್ಣೆ ಅಥವಾ ತುಪ್ಪ ನಿಮ್ಗೆ ಯಾವುದು ಅನುಕೂಲನೋ ಅದನ್ನ ಯೂಸ್ ಮಾಡ್ಬೋದು, ಪ್ರಿಫರಬಲಿ ತುಪ್ಪ ಹಾಕ್ಕೋಬೋದು. ಸೊ ಈಗ ಅದಕ್ಕೆ 1 ಚಮಚ ಜೀರಿಗೆ ಹಾಕ್ತಾಯಿದ್ದೀನಿ. ನಾನು ಒಂದು ಇಂಗ್ರೀಡಿಯೆಂಟ್ ಮಿಸ್ ಮಾಡಿದ್ದೆ ಹೇಳೋದು, ಶುಂಠಿ ಮತ್ತು ಬೆಳ್ಳುಳ್ಳಿನ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳೋದು. ನಿಮಗೆ ಬೇಕಾದರೆ ಬೆಳ್ಳುಳ್ಳಿ ಸ್ಕಿಪ್ ಮಾಡ್ಬೋದು. ಶುಂಠಿ ಹಾಕಿದ್ರೆ ಬೇಳೆಗಳು ಹಾಕೋದ್ರಿಂದ ನಮಗೆ ಸ್ವಲ್ಪ ಜೀರ್ಣಶಕ್ತಿ ಚೆನ್ನಾಗಿರುತ್ತೆ, ಶುಂಠಿಯಿಂದ ಡೈಜೆಷನ್ ಪ್ರಾಬ್ಲಮ್ ಇರಲ್ಲ ಅಂತ ಅಂದ್ಬಿಟ್ಟು. ಸೊ ಬೆಳ್ಳುಳ್ಳಿ ಸ್ಕಿಪ್ ಮಾಡ್ಕೊಳ್ಳಿ, ತಿಂದಲೇ ಇರೋರು. ತಿನ್ನೋರು ಬೆಳ್ಳುಳ್ಳಿ ಶುಂಠಿ 2 ಮಿಕ್ಸ್ ಮಾಡಿಕೊಂಡು ಇದು ಡೀಪ್ ಫ್ರೈ ಆಗಬೇಕು, ಗೋಲ್ಡನ್ ಬ್ರೌನ್ ಬರಬೇಕಿದು, ಅಷ್ಟು ಫ್ರೈ ಮಾಡಬೇಕಾಗತ್ತೆ. ಇದಾದ ನಂತರ ನಾನಿಲ್ಲಿ ಕಟ್ ಮಾಡ್ಕೊಂಡು ಇಟ್ಕೊಂಡಿರೋಂಥ ಈರುಳ್ಳಿ 1 ಈರುಳ್ಳಿ, ಅದನ್ನು ಅಷ್ಟೇ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಬೇಕು. ಸ್ವಲ್ಪ ಹೈ ಫ್ಲೇಮಲ್ಲೇ ಫ್ರೈ ಮಾಡಿ, ಇದನ್ನೆಲ್ಲನೂ ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡಿ. ಇದಾದ ನಂತರ ತುಂಬ ಹೈ ಫ್ಲೇಮ್ ಇಟ್ಕೊಂಡು ಮಾಡಬೇಕು ಫ್ರೈಯಿಂಗು. ನೋಡಿ, ನಾನು ಇಂಗ್ರೀಡಿಯೆಂಟ್ಸ್ ಎಲ್ಲ ಸ್ವಲ್ಪನೇ ತೊಗೊಂಡಿದ್ದೀನಿ, ನೀವು ನೋಡ್ಬೋದು. ಈರುಳ್ಳಿ ಅರ್ಧ ಫ್ರೈ ಆದಮೇಲೆ ಇದು ನಾನೀಗ 1 ಟೊಮೆಟೊ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ ನಾನು. ಸೊ ಅಂಟಿಲ್ ಇದು 2 ಫ್ರೈ ಆಗಿ ಮೆತ್ತಗೆ ಆಗೋವರೆಗೂ ನಾವು ಬೇಳೆನ ಹಾಕಬಾರ್ದು. ಯಾಕಂತಂದರೆ ಇದು ಕ್ರಂಚಿಯಾಗಿ ಸಿಕ್ಕಿದ್ರೆ ಚೆನ್ನಾಗಿರಲ್ಲ. ಆ ಥರ ಇಷ್ಟಪಡೋರು ಈ ಥರ ಅರ್ಧಂಬರ್ಧ ಫ್ರೈ ಮಾಡ್ಕೊಂಡು ಹಾಕ್ಕೋಬೋದು. ಬಟ್ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಆವಾಗ ಚೆನ್ನಾಗಿರುತ್ತೆ. ಈಗ ಅರ್ಧ ಚಮಚ ಅರಶಿನ ಹಾಕ್ಕೊಳ್ತಾ ಇದ್ದೀನಿ, ಮತ್ತಿಲ್ಲಿ ಎಲ್ಲನೂ ಇರೋವಂಥ ಮಿಕ್ಸ್ ಆಗಿರೋವಂಥ ನಾನು ಪೌಡರ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ಇಂಪಾರ್ಟೆಂಟ್ ಏನಂದರೆ ಫ್ಲೇಮ್ ಕಮ್ಮಿ ಮಾಡ್ಕೊಂಡು ಈ ಪೌಡರ್ಸ್ನೆಲ್ಲ ಹಾಕ್ಕೊಳ್ಳಿ, ಇಲ್ಲಾಂದರೆ ಅದು ಸೀದೋಗುತ್ತೆ ಮತ್ತು ಫ್ರೈ ಮಾಡಿದಾಗ ಅಂಟ್ಕೊಳ್ಳುತ್ತೆ. ಸೊ ಸಿಮ್ ಮಾಡಿಕೊಂಡು ಒಲೆ ಉರಿನ ನೀವು ಫ್ರೈ ಮಾಡ್ಕೋಬೇಕು. ಇದಕ್ಕೆ ನಾನು ಬೆಚ್ಚಗಿರೋಂಥ ನೀರು ಹಾಕ್ಕೊಂಡಿದ್ದೀನಿ, ತಣ್ಣಗಿರೋ ನೀರು ಹಾಕ್ಕೋಬಾರ್ದು, ಬೆಚ್ಚಗಿರೋಂಥ ನೀರು ಹಾಕ್ಕೋಬೇಕು. ಯಾಕಂತಂದರೆ ಒಂದು ಟಿಪ್ಪು, ಸ್ವಲ್ಪ ಆ ಫ್ರೈನೆಸ್ ಆ ಫ್ಲೇವರು ಹಾಗೆ ಉಳಿಯುತ್ತೆ. ಇನ್ನೊಂದು ಏನಂತಂದರೆ ತಣ್ಣಗಿರೋ ನೀರು ಹಾಕಿದ್ರೆ ಬೇಗ ಅಂಟ್ಕೊಳ್ಳುತ್ತೆ ಅದು ಬಾಣಲೆಗೆ. ಆದ್ದರಿಂದ ಬಿಸಿ ನೀರನ್ನು ಸ್ವಲ್ಪ ಉಗುರು ಬೆಚ್ಚಗಿರೋ ನೀರನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ ಇದನ್ನು. ಸೊ ಇದು ಹಾಕ್ಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಇದು ಮೆತ್ತಗೆ ಬೇಯೋವರೆಗೂ ನಾವು ಬೇಳೆ ಹಾಕ್ಕೋಬಾರ್ದು. ಇವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ, ಬೆಂದಿರೋ ಬೇಳೆಯನ್ನು ಇದರಲ್ಲಿ ಹಾಕ್ತಾಯಿದ್ದೀನಿ ನಾನು. ನೀವು ನೋಡ್ತಾ ಇದ್ದೀರಿ, ಬೇಳೆನ ಹಾಕಿ ಮತ್ತೆ ಫ್ರೈ ಮಾಡಬೇಕು. ಇದು ಬೇಳೆ ಸ್ವಲ್ಪ ಗಟ್ಟಿಯಾಗಿರೋದ್ರಿಂದ
ನಾವು ಆಮೇಲೆ ನೀರು ಆ್ಯಡ್ ಮಾಡ್ಕೊಳ್ತೀವಿ ಕಿಚಡಿಗೆ. ಆ್ಯಸ್ ಯೂಶ್ವಲ್ ಕಿಚಡಿ ಅಂತಂದರೆ ನಾರ್ತ್ ಸೈಡಲ್ಲಿ ಅವರು ಎಲ್ಲ ದಾಲ್ ಮಿಕ್ಸ್ ಮಾಡ್ತಾರೆ, ನಮ್ಮ ಸೌತ್ ಸೈಡಲ್ಲಿ ಪೊಂಗಲ್ ಅಂತಾರೆ. ಸೊ ಇದು ಟೋಟಲಿ ಪ್ರಿಪ್ರೇಷನ್ನೇ ಡಿಫ್ರೆಂಟಲ್ಲಿ. ನಮ್ಮದು ಪ್ರಿಪ್ರೇಷನ್ ಪೊಂಗಲು ಡಿಫ್ರೆಂಟು. ಸೊ ನಾನು ಅನ್ನ ಸಪ್ರೇಟ್ ಮಾಡಿಕೊಂಡು ಇದಕ್ಕೆ ಹಾಕ್ತಾಯಿದ್ದೀನಿ ಇವಾಗ. ಸ್ವಲ್ಪ ಉದ್ರುದ್ರಾಗಿರಲಿ ಅನ್ನ. ನಾರ್ಮಲಿ ನಾರ್ತ್ ಸೈಡಲ್ಲಿ ಬಾಸುಮತಿ ಹಾಕ್ಕೊಂಡು ಮಾಡ್ತಾರೆ. ನಾನು ನಾರ್ಮಲಿ ಮನೇಲಿ ಮಾಡೋವಂಥ ಮಾಮೂಲಿ ಸೋನಾ ಮಸೂರಿ ಹಾಕಿನೇ ಯೂಸ್ ಮಾಡಿದ್ದೀನಿ. ಈ ಅನ್ನ ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ. ಮಕ್ಕಳು ಬಾಕ್ಸಿಗೆ ತುಂಬ ಚೆನ್ನಾಗಿರುತ್ತೆ, ಹಾಕ್ಕೊಡಿ, ಮಾಡಿ ಟ್ರೈ ಮಾಡಿ ಮನೇಲಿ, ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಿ ಸ್ವಲ್ಪ ದಾಲ್ದೆಲ್ಲನೂ ನಾನು ನೀರೆಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಈಗ ಫ್ರೈ ಮಾಡೋಕ್ಕೆ ಇಟ್ಟಿದ್ದೀನಿ. ಚೆನ್ನಾಗಿ ಕುದಿಬೇಕಿದು. ಚೆನ್ನಾಗಿ ಕುದಿ ಬಂದ ಮೇಲೆ ನಾವು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಆವಾಗ ರೆಡಿ ಇರುತ್ತೆ ಸರ್ವ್ ಮಾಡೋದಕ್ಕೆ. ಸೊ ಮನೇಲಿ ಒಂದು ಸತಿ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಉಪ್ಪು ಎಲ್ಲ ಖಾರ ಎಲ್ಲ ಟೇಸ್ಟ್ ನೋಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಮಕ್ಕಳು ತುಂಬ ಇಷ್ಟಪಡ್ತಾರೆ. ಸೊ ಬೇಗ ಆಗುವಂಥ ಫೈನಲಾಗಿ ಕೊತ್ತಂಬರಿ ಸೊಪ್ಪು ಅಲಂಕಾರಕ್ಕೆ ಮತ್ತು ರುಚಿಗೆ. ಸೊ ಇದೇ ನೋಡಿ ನಮ್ಮ ದಾಲ್ ಕಿಚಡಿ ರೆಡಿ ಆಯಿತು. ಯಾರ್ಯಾರು ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಮಾಡಿರೋರು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಪ್ರೋತ್ಸಾಹ ಇದೇ ಥರ ಇರಲಿ. ಕಮೆಂಟ್ ಮಾಡೋದು ಮಿಸ್ ಮಾಡಬೇಡಿ. ಥ್ಯಾಂಕ್ ಯು ಸೋ ಮಚ್. ದಾಲ್ ಕಿಚಡಿ ಟ್ರೈ ಮಾಡಿ, ಎಂಜಾಯ್ ಮಾಡಿ.